ನನಗಿತ್ತ ಈ ವಿಶ್ವ ಜಾನಪದ ದಿನಾಚರಣೆಯನ್ನ ನಿಜವಾಗ್ಲೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಕತ್ತ. ಆದ್ರೂ ಸಹ ಅದನ್ನ ಬಿಟ್ಟು ನಾನು ಇಲ್ಲಿ ಬಂದೆ. ಯಾಕೆ ಬಂದಾರಂದ್ರ ನೀವೆಲ್ಲ ಮುಂದೆ ಶಾಲಾ ಶಿಕ್ಷಕರಾಗುವಂಥವ್ರು. ಈ ಜಾನಪದ ಉಳಿಬೇಕು, ಬೆಳಿಬೇಕು, ಮಕ್ಕಳಲ್ಲಿ ಅದು ಪ್ರಭಾವ ಬೀರ್ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮ ಕಾರ್ಯ ಅತ್ಯಂತ ಮಹತ್ವವಾದ. ಹಾಗಾಗಿ ನಿಮ್ಮ ಮುಂದೆ ನಾವೊಂದೆರಡು ಮಾತಾಡಿದ್ರೆ ಅದು ಜೀವನ ಪರ್ಯಂತ ನಿಮ್ಮ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಒಂದಲ್ಲ ಎರಡಲ್ಲ ನೂರಾರು ಪೀಳಿಗೆ ನಿಮ್ಮ ಕೈ ಹಾಕಲ್ತಕ್ಕರಲ್ಲ ಅವ್ರ ಮೇಲೆ ಪ್ರಭಾವ ಬಿದ್ದೇ ಬೀರ್ತೈತಿ ಅನ್ನುವಂತ ಹಿನ್ನೆಲೆಯೊಳಗೆ ನಾನಿಲ್ಲಿ ನಾಳೆ ಮಾತಾಡಕ್ಕೆ ಬಂದಿದ್ದೇನೆ. ಹಾಗಾಗಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮೊದಲು ಅವರಿಗೆ ಧನ್ಯವಾದ ಹೇಳಿಸಿ, ನಿಮಗೆ ತಾವೆಲ್ಲ ಶಿಸ್ತಿನಿಂದ ಕೇಳಕತ್ತಲ್ಲ ನಿಮಗೂ ಸಹ ಧನ್ಯವಾದವನ್ನು ಅರ್ಪಿಸಿ ನಾನು ಮಾತನ್ನ ಆರಂಭ ಮಾಡಿ. ನಮ್ಮ ಜನಪದರು ಅಷ್ಟೇ ವಿದ್ಯಾವಂತರಲ್ಲ. ಅವರು ಅನುಭವದ ಹಿನ್ನೆಲೆಯಲ್ಲಿ ತಮ್ಮ ಬದುಕನ್ನ ಸಾಗಿಸ್ಕೊಂಡು ಬಂದಂಥವ್ರು. ಆದ್ರೆ ಯಾವುದೇ ಕಾರ್ಯ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಅವರು ದೇವರನ್ನ ನೆನೆಯುವುದನ್ನು ಮಾತ್ರ, ಆ ಸಂಸ್ಕಾರ ಮಾತ್ರ ಬೆಳೆಯಲ್ಲ. ನಾವು ಈಗೂ ಅದರ ಅನುಕರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹೆಂಗ ಅವರು ಆ ಪರಮಾತ್ಮನಲ್ಲಿ, ಆ ದೇವರಲ್ಲೇ ಕೇಳ್ಕೊತಾರಪ್ಪ ಅಂದ್ರೆ ಅವರ ಒಂದು ಭಾವ ಅನ್ನುವಂಥದ್ದು ಹೆಂಗಿರ್ತದಂದ್ರೆ, ಮೊದಲಿಗೆ ಬಾಗೆವು ಗಣಪ ಗುದಲಿಗೆ ಒಯ್ಯಬೇಡ, ಮೊದಲಿಗೆ ಬಾಗೆವು ಗಣಪ ಗುದಲಿಗೆ ಒಯ್ಯಬೇಡ, ವೇದ ಶಾಸ್ತ್ರ ಅರಿತವರಲ್ಲ, ವೇದ ಶಾಸ್ತ್ರ ಅರಿತವರಲ್ಲ, ವಾದ ಮಾಡಿ ಗೊತ್ತೇ ಇಲ್ಲ, ವೇದ ಶಾಸ್ತ್ರ ಅರಿತವರಲ್ಲ, ವಾದ ಮಾಡಿ ಗೊತ್ತೇ ಇಲ್ಲ, ಬುದ್ಧಿಹೀನ ಮನುಷ್ಯರು ನಾವು, ಓದಲಿ ಬಂದಲಿ ಕಾಯ ತಂದೆ, ಮೊದಲಿಗೆ ಭಾಗ್ಯವು ಗಣಪ ಉದಲಿಗೆ ಒಯ್ಯಬೇಡ, ಮೊದಲಿಗೆ ಭಾಗ್ಯವು ಗಣಪ ಉದಲಿಗೆ ಒಯ್ಯಬೇಡ, ವೇದ ಶಾಸ್ತ್ರ ಅರಿತವರಲ್ಲ, ವಾದ ಮಾಡಿ ಗೊತ್ತೇ ಇಲ್ಲ, ವೇದ ಶಾಸ್ತ್ರ ಅರಿತವರಲ್ಲ, ವಾದ ಮಾಡಿ ಗೊತ್ತೇ ಇಲ್ಲ, ಬುದ್ಧಿಹೀನ ಮನುಷ್ಯರು ನಾವು, ಓದಲಿ ಬಂದಲಿ ಕಾಯ ತಂದೆ, ಮೊದಲಿಗೆ ಭಾಗ್ಯವು ಗಣಪ ಉದಲಿಗೆ ಒಯ್ಯಬೇಡ. ಪಾಟಿ ಪೆನ್ಸಲ್ಲ ಹಿಡಿದವರಲ್ಲ, ಪಾಟಿ ಪೆನ್ಸಲ್ಲ ಹಿಡಿದವರಲ್ಲ, ಅಕ್ಷರನು ನುಡಿದವರಲ್ಲ, ಪಾಟಿ ಪೆನ್ಸಲ್ ಹಿಡಿದವರಲ್ಲ, ಅಕ್ಷರನು ನುಡಿದವರಲ್ಲ, ಆದರೂ ನಾವು ನಿಮ್ಮ ಪಾದಕ ಸೇವೆ ಮಾಡಿ ಭಕ್ತಿಯಿಂದ ಕೇಳುತ್ತೇವೆ, ಬುದ್ಧಿಹೀನ ಮಾಡಬೇಡ ನಮ್ಮನ್ನ ತಂದೆ, ಬುದ್ಧಿಹೀನ ಮಾಡಬೇಡ ನಮ್ಮನ್ನು ತಂದೆ, ಮೊದಲಿಗೆ ಭಾಗ್ಯವು ಗಣಪ ಉದಲಿಗೆ ಒಯ್ಯಬೇಡ, ವೇದ ಶಾಸ್ತ್ರ ಅರಿತವರಲ್ಲ, ವಾದ ಮಾಡಿ ಗೊತ್ತೇ ಇಲ್ಲ, ಬುದ್ಧಿಹೀನ ಮನುಷ್ಯರು ನಾವು, ಓದಲಿ ಬಂದಲಿ ಕಾಯ ತಂದೆ, ಮೊದಲಿಗೆ ಭಾಗ್ಯವು ಗಣಪ ಉದಲಿಗೆ ಒಯ್ಯಬೇಡ. ಹಾಡಿನ ಮೊದಲ ನಿನ್ನ, ಹಾಡಿನ ಮೊದಲ ನಿನ್ನ, ಭಕ್ತಿಯಿಂದ ನಮಿಸಬ ನಾವ, ಹಾಡಿನ ಮೊದಲ ನಿನ್ನ, ಭಕ್ತಿಯಿಂದ ನಮಿಸಬ ನಾವ, ಭಕ್ತಿಯಿಂದ ನಮ್ಮನ್ನ ಕಾಯೋ ತಂದೆ ನೀನು ವಿಜೇಸರ, ಮೊದಲಿಗೆ ಭಾಗ್ಯವು ಗಣಪ ಉದಲಿಗೆ ಒಯ್ಯಬೇಡ, ಮೊದಲಿಗೆ ಭಾಗ್ಯವು ಗಣಪ ಉದಲಿಗೆ ಒಯ್ಯಬೇಡ. ಹಿಂಗ ನಮ್ಮ ಜನಪದರು ಈ ಪ್ರಕೃತಿಯನ್ನ ನಮಗೆ ಗೊತ್ತಾಗಲಾರಂತ ಒಂದು ಅಗೋಚರ ಶಕ್ತಿ ಕಾಪಾಡ್ತದಲ್ಲ, ಆ ಅಗೋಚರ ಶಕ್ತಿಗೆ ಮೊರೆ ಹೋಗಿ ನಮ್ಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರದ ಹಾಗೆ ನಮ್ಮನ್ನು ಕಾಪಾಡಪ್ಪ, ನಮ್ಮ ಬದುಕಿದ್ದಕ್ಕೂ ನಮ್ಮನ್ನ ಎತ್ತಿ ನಮ್ಮ ಜೀವನ ಸುಸಂಬದ್ಧವಾಗಿ
ಸಂರಕ್ಷಣೆ ಮಾಡಪ್ಪ ಅಂತ ಹಿಂದೂಗಳಿಗೆ ಕೇಳಿಕೊಳ್ಳೋದನ್ನು ನಾವು ಕಾಣ್ತೀವಿ. ಇಂತಹ ಜನಪದ ಪರಂಪರೆ ಎನ್ನುವಂತಹದ್ದು ಆರಂಭದಿಂದಲೂ ಇತ್ತು. ಯಾವಾಗ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾದವು ಆವಾಗ ಮೌಖಿಕ ಪರಂಪರೆ ಎನ್ನುವಂತಹದ್ದು ಸ್ವಲ್ಪ ಹಿಂದಕ್ಕೆ ಉಳ್ಕೊಂಡು ಲಿಖಿತ ಪರಂಪರೆ ಎನ್ನುವಂತಹದ್ದು ಮುಂದಕ್ಕೆ ಬರಲಿಕ್ಕೆ ಆರಂಭ. ಈ ಲಿಖಿತ ಪರಂಪರೆ ಎನ್ನುವಂತಹದ್ದು ಮುಂದಕ್ಕೆ ಬಂದ ಮೇಲೆ ಅಕ್ಷರಗಳನ್ನ ಕಲಿತವರು ಜ್ಞಾನವಂತರು, ಬುದ್ಧಿವಂತರು, ಅನಕ್ಷರಸ್ಥರು ಬುದ್ಧಿವಂತರು ಅಲ್ಲ ಅನ್ನುವಂತ ಮನೋಭಾವನೆಗಳು ದಾಖಲು. ಆದರೆ ಅಕ್ಷರಕ್ಕಿಂತಹ ನಮ್ಮ ಅನಕ್ಷರಸ್ಥರು ಬದುಕಿನಲ್ಲಿ ಬಹಳ ಜ್ಞಾನವಂತರು, ಅನುಭವಿಗಳು ಅನ್ನೋದನ್ನ ಅವ್ರ ಬದುಕಿನಿಂದಲೇ ನಾವು ಕಲಿಬೇಕು. ನಾವು ಪಾಟಿ ಪೆನ್ಸಿಲ್ ಮೂಲಕ ನಮ್ಮ ವಿದ್ವತ್ತನ್ನ ತೋರ್ಸಕ್ ನಾವು ಪ್ರಯತ್ನ ಕೊಟ್ರ ಅವರು ಬದುಕನ್ನ ಸಾಗಿಸೋದ್ರ ಮೂಲಕ ಬದುಕು ಹೆಂಗಿರ್ತದ ಅನ್ನೋದನ್ನ ನಮಗ ಮನದಟ್ಟು ಮಾಡುವಂಥವು. ಹಾಗಾಗಿ ಒಂದು ಮಾತಿನ ಜನಪದರಲ್ಲಿ ವೇದ ಸುಳ್ಳಾದರೂ ನಾವು ಬರವಣಿಗೆ ಹಿನ್ನೆಲೆಯಲ್ಲಿ ವೇದೋಪನಿಷತ್ತನ್ನು ಬರ್ಕೊಂಡು ನಾವು ಅಧ್ಯಯನ ಮಾಡಿಕೊಂಡ್ರು ಸಹ ಒಮ್ಮೊಮ್ಮೆ ಆ ವೇದ ಸಹ ಸುಳ್ಳಾಗ್ಬೋದು. ಆ ಅನುಭವದ ಹಿನ್ನೆಲೆಯಲ್ಲಿ ಕಟ್ಟಿಕೊಂಡಂತ ಜ್ಞಾನ ಇದೆಯಲ್ಲ ಅದು ಎಂದಿಗೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಆ ಗಾದೆ ಮಾತು ನಮಗೆ ಮನವರಿಕೆ ಮಾಡ್ತಾನೆ ಜನಪದರ ಜ್ಞಾನವನ್ನ. ಹೀಗೆ ಇಂತಹ ಜ್ಞಾನ ಅನ್ನುವಂತಹದ್ದು ದಿನದಿಂದ ದಿನಕ್ಕೆ ದಿನದಿಂದ ಬರಕ್ಕೆ ನಮ್ಮಿಂದ ಸ್ವಲ್ಪ ದೂರ ಆಗ್ತಾ ಉಂಟು. ಹಾಗೆ ದೂರ ಆಗಿ ಹೋಗ್ತಾ ಸಂದರ್ಭದಲ್ಲಿ ಇದನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಪ್ರಕ್ರಿಯೆಗಳು ನಮ್ಮಲ್ಲಿ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಆರಂಭವಾಗಿದೆ. ಯಾಕೆ ವಿಶ್ವ ಜಾನಪದ ದಿನಾಚರಣೆ ಹುಡ್ಕೊಳ್ತು ಅನ್ನೋದಕ್ಕೆ ನಾ ಈ ಮಾತನ್ನು ಹೇಳ್ತೇನೆ. ಇವತ್ತು ಯಾಕೆ ನಾವು ವಿಶ್ವ ಜಾನಪದ ದಿನಾಚರಣೆಯನ್ನ ಮಾಡಬೇಕು ಅನ್ನೋದಕ್ಕೆ ಕೈಗಾರಿಕಾ ಕ್ರಾಂತಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿ 17ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತದೆ. ಗೃಹೋಪಯೋಗಿ ಕೆಲಸಗಳು ಬಂದಾಗಿ ಯಂತ್ರೋಪಕರಣದ ಕಾರ್ಯಗಳು ಅದ್ದೂರಿಯಾಗಿ ಸಾಗಲಿಕ್ಕೆ ಆರಂಭ ಆಗ್ತದೆ. ಯಾವಾಗ ಯಂತ್ರಗಳ ಭರಾಟೆ ಆರಂಭ ಆಗ್ತದೋ ಅವಾಗ ಗೃಹ ಕೈಗಾರಿಕೆಗಳು ಮುಚ್ಚಲಿಕ್ಕೆ ಆರಂಭ ಆಗ್ತದೆ. ಗೃಹ ಕೈಗಾರಿಕೆಗಳು ನಿಜವಾಗಲೂ ಇಡೀ ಮಾನವ ಸಂಕಲನವನ್ನ ಸುಖ ಸಮೃದ್ಧಿ ಇಡಲಿಕ್ಕೆ ಬಹಳ ಉಪಯುಕ್ತ. ಅಂದ್ರೆ ಎಲ್ಲಾ ಕೈಗಳಿಗೂ ದುಡಿಯುವ ಕೆಲಸ ಸಿಗ್ತದನ್ನುವಂತಹದ್ದು ವಿಚಾರ. ಮಹಾತ್ಮ ಗಾಂಧೀಜಿಯವರು ಸಹ ಇದನ್ನು ಬಹಳ ಪ್ರತಿಪಾದನೆ ಮಾಡ್ತಾರೆ. ನಾವು ಯಂತ್ರ ನಾಗರಿಕತೆಗಿಂತ ಗೃಹ ಉಪಯೋಗ ನಾಗರಿಕತೆಯನ್ನು ಬೆಳೆಸಬೇಕು ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಅದಕ್ಕೆ ಖಾದಿ ಪಟ್ಟಿಗೆ ಅವರು ಹೆಚ್ಚು ಪ್ರಾಧಾನ್ಯತೆ ಕೊಡೋದನ್ನು ನಾವು ಕಾಣ್ತೀವಿ. ಯಂತ್ರ ನಾಗರಿಕತೆ ಹಿನ್ನೆಲೆಯಲ್ಲಿ ಕೇವಲ ಒಬ್ಬ ಬಂಡವಾಳ ಹಾಕಿದವನು ಮಾತ್ರ ಆಗಾಗ ಶ್ರೀಮಂತನಾಗಿ ಬೆಳಲಿಕ್ಕೆ ಸಹಾಯ ಆಗ್ತದೆ. ಅದೇ ಗೃಹೋಪಯೋಗಿ ಕೈಗಾರಿಕೆಗಳಲ್ಲಿ ಎಲ್ಲಾ ಮನೆಯವರು ಸುಖವಾಗಿ ಎಲ್ಲಾ ಮನೆ ದುಡಿಯುವ ಕೈಗಳಿಗೂ ಕೆಲಸ ಸಿಗುತ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿ ಗಾಂಧಿಯವರು ಈ ಖಾದಿ ಬಟ್ಟೆ ಒಂದು ಸಂಸ್ಕರಣ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರು ಪ್ರತಿಪಾದನೆ ಮಾಡಿದನ್ನು ನಾವು ಕಾಣ್ತೀವಿ. ಹಿಂಗೆ ಕೈಗಾರಿಕೆಗಳ ಭರಾಟ ಹಿನ್ನೆಲೆಯಲ್ಲಿ ಜಗತ್ತಾದ್ಯಂತ ಅನೇಕ ಗೃಹ ಕಾರ್ಯಗಳು ಬಂದಾಗಲಿಕ್ಕೆ ಆರಂಭ ಆಗ್ತವೆ. ಯಾವಾಗ ಅವರ ಗೃಹೋಪಯೋಗಿ ಕಾರ್ಯಗಳು ಬಂದಾಗ್ತವೆ ಅವರು ಉದ್ಯೋಗವನ್ನು ಅರಸಿ ನಗರಕ್ಕೆ ವಲಸೆ ಹೋಗಲಿಕ್ಕೆ ಆರಂಭ ಮಾಡ್ತಾರೆ. ಈಗಲೂ ಅದೇ ಪರಿಸ್ಥಿತಿ. ನಮ್ಮ ಬೆಂಗಳೂರಿನ ಮಹಾನಗರ ಒಳಗೆ ಇಂಥ ಊರರಿಲ್ಲ ಅನ್ನಂಗಲ್ಲ, ಎಲ್ಲ ಊರರು ಸಹ ಅಲ್ಲಿ ಉದ್ಯೋಗವನ್ನು ಅರಸಿ ಹೋಗಿದ್ರು ನಾವು ಕಾಣ್ತೀವಿ. ಹಾಗೆ ಯುರೋಪ್ನಲ್ಲಿ ಸಹ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಉದ್ಯೋಗವನ್ನು ಅರಸ್ತಾ ಜನರು ಹೋಗ್ತಾರೆ. ಉದ್ಯೋಗವನ್ನು ಅರಸಿ ಜನರು ಹೋದ ಮೇಲೆ ಅವರೇನು ಮಾಡ್ತಾರೆ, ಸಂಪೂರ್ಣವಾಗಿ ತಮ್ಮ ಮೂಲ ಜಾನಪದ ನಗರ ಜೀವನದ ಹಿನ್ನೆಲೆಯಲ್ಲಿ ತಮ್ಮ ಗ್ರಾಮೀಣ ಜೀವನವನ್ನು ಮರೆತು ಬಿಡ್ತಾರೆ. ಹುಣ್ಣಿಮೆ, ಅಮಾಸೆ, ಹಬ್ಬ ಹರಿದಿನ ಇವೆಲ್ಲ ಸಿಟಿ ಒಳಗೆ ಗೊತ್ತಾಗೋದಿಲ್ಲ. ಯಾವಾಗ ಹುಣ್ಣಿಮೆ ಇತ್ತು, ಯಾವಾಗ ಅಮಾಸೆ ಇತ್ತು ಗೊತ್ತಿಲ್ಲ. ನಮ್ಮ ಗ್ರಾಮೀಣ ಪ್ರದೇಶ ಏನಪ್ಪ ಅಂದ್ರೆ ಹುಣ್ಣಿಮೆಗೊಂದು ಒಂದು ಪದ್ಧತಿ ಇರ್ತದ, ಅಮಾಸೆಗೊಂದು ಪದ್ಧತಿ ಇರ್ತದ, ವಾರಕ್ಕೊಂದು ಪದ್ಧತಿ ಇರ್ತದ. ಸೋಮವಾರ ಬಂದಪ್ಪ ಅಂದ್ರೆ ಅವತ್ತು ಸೋಮವಾರ ಬಸವನನ್ನ ಜಳಕ ಮಾಡಿಸಿ ಅವನ ಪಾದ ಪೂಜೆ ನಮಸ್ಕಾರ ಮಾಡಿ ಅವತ್ತು ಫುಲ್ ಮನ್ಯಾಗ ಬಸವನ ಮಕ್ಕಳಿಗೆ ದಾರ ಬರುವಂಥದ್ದು ಪದ್ಧತಿ ಇರ್ತದೆ. ಇಂತಹ ಪದ್ಧತಿಗಳು ವಿಚಾರಗಳು ನಗರಕ್ಕೆ ಹೋದ ಮೇಲೆ ಅವರೇನು ಮಾಡ್ತಾರೆ, ಆ
ನಗರ ಜೀವನದ ಜಂಜಲದಲ್ಲಿ ಅವನ್ನೆಲ್ಲ ಮರ್ತು ಹಿಂಗ ಮರ್ತಂತ ಸಂದರ್ಭದಲ್ಲಿ ಯುರೋಪಿನಲ್ಲಿರುವಂತ ದ ಅಥೆನಿಯಂ ಪತ್ರಿಕೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮರೆತು ಹೋದಂತ ಜನಪದನ ಕುರಿತು ಲೇಖನ ಬರಲಿಕ್ಕೆ ಆರಂಭ